ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಿಡ್ಸ್ ಕಾಲನಿ ಪ್ರೀ ಸ್ಕೂಲ್ ಜಯನಗರದಂಥ ಬ್ರಾಂಚ್ ಬಗ್ಗೆ ರಿವ್ಯೂ ಕೊಡೋದಕ್ಕೆ ಬಂದಿದ್ದೀನಿ. ಅಲ್ಲಿ ಬಂದುಬಿಟ್ಟು ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ಇಷ್ಟು ಅವೈಲಬಲ್ ಇರುತ್ತೆ. ನನ್ನ ಮಕ್ಕಳನ್ನು ನಾನಿಬ್ಬರೂ ಅಲ್ಲೇ ಓದಿಸಿದ್ದು. ನಾನಿವಾಗ ನಾವು ಎಜುಕೇಷನ್ ಅಂತ ಬಂದ ತಕ್ಷಣ ನಮ್ಮ ಮಕ್ಳಿಗೆ ನಾವು ಏನು ಮಾಡ್ತೀವಿ, ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ಸ್ ಕೊಡಬೇಕು, ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಇರುವಂಥ ಸ್ಕೂಲ್ನ ನಾವು ಸೇರಿಸ್ಬೇಕು ಅಂದ್ಬಿಟ್ಟು ತುಂಬ ಕಡೆ ಹುಡುಕ್ತಾ ಇರ್ತೀರಾ. ಅಂಥವ್ರಿಗೆ ಇದು ಒಳ್ಳೆ ಸ್ಕೂಲ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಏನು ಹೇಳ್ತೀನಿ ಅಂದರೆ, ಈ ಸ್ಕೂಲ್ ಬಂದು ನಾನು ನೋಡಿದ ಹಾಗೆ 5 ಮೆಂಬರ್ಸಿಂದ ಸ್ಟಾರ್ಟ್ ಆದಂಥ ಸ್ಕೂಲ್ ಈಗ 150+ ಇದೆ ಅಂತ ಗೊತ್ತಾಯಿತು. ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಅವರು ಯಾವ ರೀತಿ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಆಗಿರ್ಬೋದು, ಅವ್ರಿಗೆ ಅಟ್ರ್ಯಾಕ್ಟ್ ಆಗುವಂಥದ್ದು ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿದರೆ ಮಾತ್ರ, ಇಷ್ಟು ಅವ್ರು ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ. ಸೊ ಪ್ಲೀಸ್ ಒಂದು ಒಳ್ಳೆ ಸ್ಕೂಲ್ ಬೇಕು ಅಂತ ಹುಡುಕ್ತಿರೋರಿಗೆ ಇದು ಒಂದು ಒಳ್ಳೆ ಸ್ಕೂಲ್ ಅಂತ, ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ಟೀಚರ್ಸು ಅಷ್ಟೇ, ಯಾವುದೇ ರೀತಿ ಮಕ್ಕಳಿಗೆ ನಾವು ಏನೇ ಅರ್ಥ ಆಗ್ತಿಲ್ಲ, ಏನೇ ಇಲ್ಲ ಅಂದರೂ ಅವ್ರಿಗೆ ಇಗ್ನೋರ್ ಮಾಡೋದಿಲ್ಲ. ಅವ್ರು ಅದನ್ನು ತಗೊಂಡು ಮಕ್ಕಳಿಗೆ ಯಾವ ರೀತಿಯಾಗಿರಬೇಕು, ಅವರು ಮಕ್ಕಳಿಗೂ ಅಷ್ಟೇ, ಮಕ್ಕಳ ಜೊತೆ ಅವರೇ ಮಕ್ಕಳಾಗ್ಬಿಡ್ತಾರೆ ಹೇಳಬೇಕು ಅಂದರೆ. ಆಲ್ಮೋಸ್ಟ್ ಅಷ್ಟು ಒಳ್ಳೆ ಟೀಚರ್ಸ್ ಇದ್ದಾರೆ, ವೆಲ್ ಟ್ರೈನ್ ಟೀಚರ್ಸ್ನ ತೊಗೊಂಡಿದ್ದಾರೆ. ಹಾಗೆ ಪೇರೆಂಟ್ಸ್ಗೆ ಅಂತ ಬಂದರೆ, ಅವ್ರು ಜಸ್ಟ್ ಪೇರೆಂಟ್ಸ್ ಅಂತ ಅಂದ ತಕ್ಷಣ ಬರಬೇಕು, ಹೋಗಬೇಕು ಮಕ್ಕಳನ್ನ ಬಿಟ್ಟು, ಅಥವಾ ಏನೋ ಕೇಳೋದಕ್ಕೆ ಬರಬೇಕು ಅಂತ ಅಷ್ಟೇ ಅಲ್ಲದೆ, ಅದೇ ಮಕ್ಕಳಿಗೆ ಕೊಡೋವಂತಹ ಇಂಟ್ರೆಸ್ಟ್ನ ಪೇರೆಂಟ್ಸಿಗೂ ಕೊಡ್ತಾರೆ. ಮಕ್ಕಳಿಗೆ ಯಾವ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೋ ಹಾಗೆಯೇ ಪೇರೆಂಟ್ಸಿಗೂ ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ಸ್ನ ಮಾಡಿಸ್ತಾರೆ ಸ್ಕೂಲ್ ಡೇಲಿ. ಪ್ಲಸ್ ಸ್ಪೋರ್ಟ್ಸ್ ಡೇ ಇರುತ್ತೆ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇರುತ್ತೆ. ಈ ರೀತಿ ಹಲವಾರು ಆ್ಯಕ್ಟಿವಿಟೀಸ್ನ ಪೇರೆಂಟ್ಸ್ಗೂ ಇರುತ್ತೆ. ಹಾಗೆ ಮಕ್ಕಳಿಗೆ ಕೂಡ ಚೆನ್ನಾಗಿದೆ. ತುಂಬ ಒಂದು ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು. ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಬರೋ ಅಕಾಡೆಮಿಕ್ ಇಯರ್ನ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಸ್ಕೂಲ್ ಅಂತಲೇ ಸರ್ಚ್ ಮಾಡ್ತಿದ್ರೆ ನೀವು ಈ ಸ್ಕೂಲ್ಗೆ ಅನ್ಡೌಟೆಡ್ಲಿ ಹೋಗ್ಬೋದು ಅಂತ ನಾನು ಹೇಳ್ತೀನಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ಕಿಡ್ಸ್ ಕಾಲನಿ ಪ್ರೀ ಸ್ಕೂಲ್ ಹೋಗಿ ವಿಚಾರಿಸ್ಕೊಳ್ಳಿ, ಡೀಟೇಲ್ಸ್ ತೊಗೊಳ್ಳಿ. ಶಿಲ್ಪಾ ಮ್ಯಾಮ್ ಇರ್ತಾರೆ, ಹೋಗಿ ವಿಚಾರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಬೇಗ ಆದಷ್ಟು ಆ ಸ್ಕೂಲ್ಗೆ ಅಡ್ಮಿಷನ್ಸ್ ಮಾಡಿ. ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.